ಫೈನಲಿ ನಾವು ಭಾಳ ದಿನ ಆದ್ಮ್ಯಾಗ ಬೆಂಗ್ಳೂರಿಗೆ ಹೊಂಟೇ ಬಿಟ್ವಿ ರೀ. ಬಸ್ನಾಗಿಂದು ಒಂದು ಸಣ್ಣ ಕ್ಲಿಪ್ ಇತ್ತು, ಅದನ್ನೆಲ್ಲ ಆ್ಯಡ್ ಮಾಡೀನಿ. ಭಾಳ ದಿನ ಆದ್ಮ್ಯಾಗ ನಾನು ಈ ಬಸ್ ಹತ್ತಿದ್ನಲ್ಲ, ನನಗೇನು ಅನ್ಸಾಕತ್ತಿತ್ತು, ಫಸ್ಟ್ ಟೈಮ್ ನಾನು ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ನಾನು ಹಿಂಗೆ ಹಂಚ್ಕೋತ ಹೋಗ್ತಿದ್ನಲ್ಲ ಬೆಂಗ್ಳೂರು, ಅದು ಹೆಂಗೈತೋ ಏನೈತೆ ಅಂದ್ಕೊಂಡು. ಸೊ ಅದನ್ನೇ ನೆನಪಾಗಕತ್ತಿತ್ತು ರೀ. ಎಷ್ಟು ಜಲ್ದಿನೇ ಲೈಫೆಲ್ಲ ಚೇಂಜ್ ಆಯ್ತಲ್ರಿ. ನೆಕ್ಸ್ಟ್ ನಾನು ಟ್ರಾವೆಲಿಂಗ್ದೇನು ಕಂಟಿನ್ಯೂ ಮಾಡಲಿಲ್ಲ ರೀ ವಿಡಿಯೋನ. ಹೋಗಲಿ ಬಿಡು, ಮನೆಗೆ ಹೋಗಿಂದ ವ್ಲಾಗ್ ಕಂಟಿನ್ಯೂ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡೆ ರೀ. ಮನೆಗೆ ಬಂದು ಡೋರ್ ತೆಗೆದು ನೋಡೋಷ್ಟಿಗೆ ನನಗೆ ದೊಡ್ಡ ಸರ್ಪ್ರೈಸೇ ಕಾಯ್ದಿತ್ತು ರೀ. ನೋಡಿ ನನಗೆ ಶಾಕೇ ಆಗಿಬಿಡ್ತು. ಅಪ್ಪ ಹೆಂಗೆ ಕ್ಲೀನ್ ಮಾಡೋದು ಈ ಮನೆಯೆಲ್ಲ, ಎಷ್ಟು ಹೊಲಸ ಬಿಟ್ಟೈತಿ. ನಾನು ನನ್ನ ಹಸ್ಬೆಂಡ್ ಅಡ್ವಾನ್ಸೇ ಬಂದಿದ್ದರು, ಅವ್ರಿಗೆ ನಾನು ಹೇಳಿದೆ ಆದಷ್ಟು ಮನೆ ನೀವು ಕ್ಲೀನ್ ಮಾಡಿರಿ, ನಾನು ಬಂದಮೇಲೆ ನಮ್ಮ ಕಡೆ ಎಷ್ಟಾಗತ್ತಲ್ಲ ಅಷ್ಟು ಮಾಡ್ತೀನಿ ಅಂತ ಹೇಳಿದರು. ಅವ್ರೇನು ಕ್ಲೀನ್ ಮಾಡಿದ್ರು ಮತ್ತಿಷ್ಟು ಗಲೀಜು ಮಾಡಿದ್ರು ಒಂದು ಗೊತ್ತೇ ಆಗ್ತಿರಲಿಲ್ಲ. ಇದು ನೋಡಿ ಟೆಂಪ್ರರಿ ಮತ್ತು ಎಮರ್ಜೆನ್ಸಿ ಏನೇನು ಬೇಕಲ್ಲ ಅಷ್ಟು ನಾನು ಸದ್ಯಕ್ಕೆ ಕ್ಲೀನ್ ಮಾಡ್ಕೊಂಡಿದ್ದೆ ರೀ. ಅದರದ್ದೆಲ್ಲ ನಾ ಇಲ್ಲಿ ಶೂಟ್ ಮಾಡೋಕೆ ಹೋಗಿಲ್ಲ ರೀ. ಮತ್ತು ನಾನು ವ್ಲಾಗ್ನ ಸಂಜೆಯಿಂದನೇ ಕಂಟಿನ್ಯೂ ಮಾಡಾಕತ್ತಿದ್ದೆ ರೀ. ಬಟ್ಟೆ ಎಲ್ಲನೂ ಮಿಕ್ಸ್ ಆಗಿಬಿಟ್ಟಿತ್ತು, ಏನೂ ಸರಿಯಾಗಿ ಸಿಗಲ್ಲಾಗಿತ್ತು. ಅದಕ್ಕೆ ಅಟ್ಲೀಸ್ಟ್ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಕ್ಲೀನ್ ಮಾಡ್ಕೊಳಕತ್ತಿದ್ದೆ ರೀ. ಮನೆ ಬಿಟ್ಟು ಊರಿಗೆ ಅದು ಹೋಗೋದು ಹೆಂಗಾರ ಇರಲ್ರಿ, ಬಂದ್ಮ್ಯಾಗಿನ ಕೆಲಸ ಅಷ್ಟಿಷ್ಟು ಇರೋದಿಲ್ಲ ರೀ ನೋಡ್ರಿ. ಅಂಥದ್ರಾಗ ನಾನು 7ರಿಂದ 8 ತಿಂಗಳಾಯಿತು ಊರಿಗೆ ಹೋಗಿ ಬಂದ್ಮ್ಯಾಗ ಇವಾಗ ಮನೆ ಬೇರೆ ಚೇಂಜ್ ಮಾಡೇವ್ರಿ. ಎಲ್ಲನೂ ಸೆಟ್ಲ್ ಆಗಬೇಕಂದ್ರೆ 1-2 ವಾರನೇ ಬೇಕಾಗತ್ತೆ ರೀ. ನೋಡೋಣ, ಟ್ರೈ ಮಾಡೋಣ ದಿನ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು. ಫೈನಲಿ ಸದ್ಯ ಪೂರ್ತಿಯಾಗ ವಾರ್ಡ್ರೋಬ್ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡೆ ರೀ. ಕ್ಲೀನ್ ಮಾಡೋದಾದ್ಮ್ಯಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ನಾನು ನೈಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ರೀ. ಸೊ ಚಪಾತಿ ರೋಟಿ ಮಾಡ್ಕೊಂಡು ತಿನ್ನೋಕೆ ಯಾರಿಗೂ ಪೇಷನ್ಸ್ ಇರಲಿಲ್ಲ, ಅದಕ್ಕೆ ಸಿಂಪಲ್ಲಾಗಿ ನಾನಿಲ್ಲಿ ಸೋಯಾ ಚಂಕ್ಸ್ ಯೂಸ್ ಮಾಡಿಕೊಂಡು ಪಲಾವ್ ಮಾಡ್ಕೊತಿದ್ದೆ ರೀ. ಯಾವ ಥರ ಮಾಡಿನಂತ ನೋಡ್ಕೊಂಬರೋಂಬರ್ರಿ ರೆಸಿಪಿ. ಫಸ್ಟ್ ಒಂದು ಬೌಲ್ದಾಗ ನೀರನ್ನ ಕಾಯಿಸ್ಕೋಬೇಕ್ರಿ, ಜಾಸ್ತಿ ಏನಿಲ್ಲ, ಸ್ವಲ್ಪ ಬಿಸಿ ಆದ್ರೆ ಸಾಕ್ರಿ. ಆಮೇಲೆ ಸೋಯಾ ಚಂಕ್ಸ್ನ ಹಾಕಿ ಒಂದು 2ರಿಂದ 4 ನಿಮಿಷ ನೆನೆ ಹಾಕಬೇಕ್ರಿ. ಸೊ ನೆನೆ ಹಾಕ್ಬಿಟ್ಟು ನಾನಿಲ್ಲಿ ಮಸಾಲಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೆ ರೀ. ಒಂದು ಜಾರಿಗೆ 1 ಹಿಡಿ ಪಾಲಕ್ಕು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, 7ರಿಂದ 8 ಹಸಿರು ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕ್ರಿ. ಇಲ್ಲಿ ನೋಡತ್ತಿರಲ್ಲ ನಾ ಯಾವ ಥರ ರುಬ್ಬಿನಿ ಸಾಫ್ಟಾಗಿ, ಎಷ್ಟು ಸಾಫ್ಟ್ ಆದ್ರೆ ಸಾಕು ನೋಡ್ರಿ. ಇವಾಗ ಮಸಾಲ ರೆಡಿ ಆಯಿತು. ಆವಾಗಲೇ ನಾವು ಸೋಯಾ ಚಂಕ್ಸ್ನ ನೆನೆ ಹಾಕಿದ್ವಲ್ಲ, ಇಲ್ಲಿ ನೋಡ್ರಿ ಇಷ್ಟಾದರೆ ಸಾಕು, ಒಳ ಸ್ಪಾಂಜಿ ಥರ ಆಗುತ್ತೆ ಸಾಕು. ಜಾಸ್ತಿ ಹೊತ್ತು ನೀರಾಗಿ ಬಿಡಬಾರ್ದು. ಇವಾಗ ಸ್ವಲ್ಪ ಎಕ್ಸ್ಟ್ರಾ ನೀರನ್ನೆಲ್ಲ ರಿಮೂವ್ ಮಾಡಬೇಕು. ಸೊ ನಾನು ಇಲ್ಲಿ ನೀರನ್ನೆಲ್ಲ ರಿಮೂವ್ ಮಾಡಿದ್ದೆ. ಇವಾಗ ಒಗ್ಗರಣೆ ಹಾಕೊಂಡು ಬರ್ರಿ. ಈಗ ಒಂದು ಕುಕ್ಕರ್ಗೆ 2ರಿಂದ 3 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಇವೆಲ್ಲನೂ ಹಾಕಿ ಆಮೇಲೆ ಉಳ್ಳಾಗಡ್ಡಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು. ಆಮೇಲೆ 1 ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೋಬೇಕ್ರಿ. ನಾನಿಲ್ಲಿ ಉದ್ದುದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೀವು ಬೇಕಿದ್ರೆ ಸಣ್ಣನಾಗಿ ಕಟ್ ಮಾಡಿಕೊಂಡು ಹಾಕ್ಬೋದು, ಇಲ್ಲ ಅಂದರೆ ನಿಂಬೆಹಣ್ಣನ್ನು ಹಾಕ್ಕೋಬೋದು, ಟೊಮೆಟೊ ಸ್ಕಿಪ್ ಮಾಡ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊರಿ. ಆವಾಗಲೇ ನಾವೆಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಇವಾಗ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಹಸಿ ವಾಸ ಹೋಗೋವರೆಗೂ ಒಂಚೂರು ಫ್ರೈ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ ಅಚ್ಕಾರದ ಪುಡಿ ಯೂಸ್ ಮಾಡ್ಕೊಳಕತ್ತೀನಿ ರೀ, ಬಿಕಾಸ್ ಹಸಿ ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇಲ್ಲ, ಅದಕ್ಕೆ ನೀವು ಬೇಕಂದರೆ ಆ್ಯಡ್ ಮಾಡ್ಕೊರಿ, ಇಲ್ಲಾಂದ್ರೆ ಹೋಗಿ 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಆಮೇಲೆ ಕೊರಿಯಾಂಡರ್ ಪೌಡ್ರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಎಲ್ಲ ಮಾಡೋದಾದ್ಮ್ಯಾಗ ಇವಾಗ ಸೋಯಾ ಚಂಕ್ಸ್ನ ಸ್ವಲ್ಪ ಹಿಂಡ್ಬಿಟ್ಟು ಇದಕ್ಕೆ ಹಾಕಿರಿ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊರಿ. ಎಲ್ಲದಕ್ಕೂ ಮಸಾಲ ಹಾಕ್ಕೋಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಯಾವ ಥರ ಕಾಣ್ಸಕ್ಕತ್ತದಂತ. ಇವಾಗ ಅಕ್ಕಿ ಎಲ್ಲ ತೊಳ್ಕೊಂಡು ಇದಕ್ಕೆ ಹಾಕ್ಕೋಬೇಕು. ಅಕ್ಕಿ ಎಲ್ಲ ಹಾಕೋದಾದ್ಮ್ಯಾಗ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಮಸಾಲ ಎಲ್ಲದಕ್ಕೂ ಸರಿಯಾಗಿ ಅಂಟ್ಕೊಳ್ಳಂಗೆ. ನೀರಾಗೂ ಅಕ್ಕಿ ಹಾಕ್ಬೋದು. ಸಮ್ಟೈಮ್ಸ್ ಏನಾಗುತ್ತೆ, ಒಂದೊಂದು ಕಡೆ ವೈಟ್ ಬರೋ ಚಾನ್ಸಸ್ ಇರ್ತದೆ ಅನ್ನ. ಅದಕ್ಕೆ ಈ ಒಗ್ಗರಣೆದಾಗಿ ಅಕ್ಕಿ ಹಾಕಿ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಆ ಥರ ಪ್ರಾಬ್ಲಮ್ ಎಲ್ಲ ಆಗೋದಿಲ್ಲ. ಸೊ ಈಗ ನೀರನ್ನ ಹಾಕ್ಕೋಬೇಕು. ನಾನು ಈ ಕಪ್ಪಿನಿಂದ 2 ಕಪ್ ಅಕ್ಕಿ ಹಾಕಿದ್ದೀನಿ, ಅಂದರೆ 4 ಕಪ್ಪನ್ನು ನೀರನ್ನ ಹಾಕಬೇಕು. ನಿಮಗೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಬೇಕಂದರೆ ಇನ್ನೂ ಅರ್ಧ ಕಪ್ಪು ನೀರನ್ನ ಹಾಕ್ಕೋಬೇಕ್ರಿ. ಸೊ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕ್ರಿ. ಹಾಕಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊರಿ.
ಸೊ ನಂದಿಲ್ಲಿ ಪಲಾವ್ನ ರೆಡಿಯಾಗಿತ್ತು. ಇಲ್ಲಿ ನೋಡ್ರಿ ಲಿಡ್ ಓಪನ್ ಮಾಡಾಕತ್ತೀನಿ. ನೋಡಿ ಎಷ್ಟೊಂದು ಕಾಣ್ಸಕತ್ತದ ಅಂತ. ಟೇಸ್ಟ್ನು ಸೂಪರ್ ಆಗಿತ್ತು ರೀ ಇದು. ಇದ್ರ ಜೊತೆ ಸ್ವಲ್ಪ ರೈತ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಸೊ ಮಕ್ಕಳಿಗೂ ಕೊಡ್ಬೋದು ಆರಾಮ್ಸೆ, ಹೆಲ್ತಿಗೂ ಭಾಳ ಚಲೋ ರೀ. ಸೊ ಇದಾಗಿತ್ತು ಈ ಒಂದು ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.